ನಮಸ್ಕಾರ ಸ್ನೇಹಿತರೆ, ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಮೊಬೈಲ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಸುದ್ದಿಯೊಂದು ಇದೆ. ಇದೀಗ 28 ದಿನ ಬದಲು 30 ದಿನ ರೀಚಾರ್ಜ್ ಪ್ಲಾನ್ಗೆ ಸೂಚನೆ ನೀಡಲಾಗಿದೆ. ಹಾಗಿದ್ರೆ ಏನಿದು ಈ ಗುಡ್ ನ್ಯೂಸ್? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇದೀಗ ಮೊಬೈಲ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಸಿಕ್ಕಿತ್ತು. 28 ದಿನ ಬದಲು 30 ದಿನ ರೀಚಾರ್ಜ್ ಪ್ಲಾನ್ಗೆ ಸೂಚನೆಯನ್ನ ಇದೀಗ ರಾಜ್ಯಸಭೆಯಲ್ಲಿ ಆಪ್ ಸಂಸದ ರಾಘವ್ ಚಡ್ಡಾ ಈ ಕುರಿತು ಸರ್ಕಾರದ ಗಮನ ಸೆಳೆದಿದ್ದಾರೆ. ಇದಕ್ಕೆ ಇದೀಗ ಭಾರಿ ಬೆಂಬಲ ಕೂಡ ವ್ಯಕ್ತವಾಗಿದೆ. ಬಹುತೇಕ ಎಲ್ಲ ರೀಚಾರ್ಜ್ ಅವಧಿ 28 ದಿನಗಳು ಮಾತ್ರ ನೀಡ್ತವೆ. ಈ ಕುರಿತು ಆಪ್ ಸಂಸದ ರಾಘವ ಚಡ್ಡಾ ರಾಜ್ಯಸಭೆಯಲ್ಲಿ ಗಮನ ಸೆಳೆದಿದ್ದು, ವರ್ಷದ 12 ತಿಂಗಳಲ್ಲಿ ಜನಸಾಮಾನ್ಯರು 13 ಬಾರಿ ರೀಚಾರ್ಜ್ ಮಾಡಬೇಕು. ಇದರ ಬದಲು 30 ದಿನದ ರೀಚಾರ್ಜ್ ಅವಧಿ ನೀಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡಿದ್ರು. ರಾಘವ್ ಚಡ್ಡಾ ರೀಚಾರ್ಜ್ ಸೇರಿದಂತೆ ಟೆಲಿಕಾಂ ವಿಚಾರಣೆಗಳ ಕುರಿತು ಅಂಶಗಳನ್ನು ಕೇಂದ್ರ ಸರ್ಕಾರ ಪರಿಗಣಿಸುವುದಾಗಿ ಹೇಳಿತು. ಇದರ ಬೆನ್ನಲ್ಲೇ ಕೇಂದ್ರ ಟೆಲಿಕಾಂ ಸಚಿವ ಇದೀಗ ಆಪರೇಟರ್ಗಳಿಗೆ ಮನವಿ ಮಾಡಿದ್ದಾರೆ. ಗ್ರಾಹಕರಿಗೆ 30 ದಿನಗಳ ರೀಚಾರ್ಜ್ ಅವಧಿ ನೀಡಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ. 28 ದಿನ ಬದಲು 30 ದಿನದ ಪ್ಲಾನ್ ಮಾತ್ರ ಇರಬೇಕು ಅಂತ ಅಲ್ಲ, ಆದರೆ ಗ್ರಾಹಕರಿಗೆ 30 ದಿನದ ರೀಚಾರ್ಜ್ ಪ್ಲಾನ್ ಕೂಡ ಲಭ್ಯವಿರಬೇಕು ಅಂತ ಹೇಳಿ ಇದೀಗ ಮಾಹಿತಿಯನ್ನು ನೀಡಿದ್ದಾರೆ. ಹಲವು ಗ್ರಾಹಕರು 30 ದಿನದ ಪ್ಲಾನ್ ರೀಚಾರ್ಜ್ ಮಾಡಿಕೊಳ್ತಾರೆ. ಈ ಆಯ್ಕೆ ಗ್ರಾಹಕರಿಗೆ ಲಭ್ಯವಿರಬೇಕು ಅಂತ ಹೇಳಿರುವಂಥದ್ದು. 2022ರಲ್ಲಿ ಟ್ರಾಯ್ 30 ದಿನ ವ್ಯಾಲಿಡಿಟಿ ರೀಚಾರ್ಜ್ ಪ್ಲಾನ್ಗೆ ಸೂಚನೆ ನೀಡಿತ್ತು. ಕೆಲ ಆಪರೇಟರ್ಗಳು 30 ದಿನ ಪ್ಲಾನ್ ನೀಡ್ತಾ ಇದೆ, ಆದರೆ ಬಲು ದುಬಾರಿಯಾಗಿದೆ. ಇದೀಗ ಎಲ್ಲ ಆಪರೇಟರ್ 30 ದಿನ ವ್ಯಾಲಿಡಿಟಿ ಪ್ಲಾನ್ ನೀಡಲು ಸೂಚನೆಯನ್ನು ಕೂಡ ನೀಡಲಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್